ಏನಾದ್ರು ಕೊಟ್ಬಿಡ್ತೀರ ನೋಡಿ ಮಹಾದೇವಮ್ಮಂಗೆ ನಿಮ್ ಸಿಸ್ಟ್ರಿಗೆ ಕೊಟ್ರೆ ಮ್ಯಾಟ್ರ್ ಮುಗ್ದೋಗುತ್ತೆ. ಇಲ್ಲೇ ಕರ್ಸಿ ಕ್ಲೋಸ್ ಮಾಡ್ಕೊಡ್ತೀನಿ. ಇವತ್ತಲ್ಲ ನಾಳೆ ವಾಪಸ್ ಕೊಡ್ಬೇಕಾಗತ್ತೆ. ನೀವು ಕೊಂಡ್ಕೊಂಡಿದ್ದೀರಿ, ಕೊಂಡ್ಕೊಂಡಿರೋ ಪೋರ್ಷನ್ 80/1 ನಲ್ಲಿ 4 ಎಕರೆ ಚಿಲ್ಲರೆ ಇದೆ, 57/2 ನಲ್ಲೂ 6 ಎಕರೆ ಇದೆ, ಆಮೇಲೆ 21/6 ಅಲ್ಲೂ ಇದೆ. ಅವು 3 ಪ್ರಾಪರ್ಟಿ ಕೊಂಡ್ಕೊಂಡಿರೋದ್ರಿಂದ ಸ್ವಲ್ಪ ಏನ್ ಬೇಕೋ ಕಾಂಟ್ರಿಬ್ಯೂಷನ್ ಮಾಡಿಸ್ಬಿಟ್ರೆ ಮಹಾದೇವಮ್ಮ ಸ್ಯಾಟಿಸ್ಫೈಡ್, ಮ್ಯಾಟರ್ ಎಂಡ್ಸ್ ದೇರ್. ಮಹಾದೇವಮ್ಮ ಇಸ್ ನನ್ ಅದರ್ ದನ್ ಯುವರ್ ಸಿಸ್ಟರ್. ಸೊ ಅಲ್ಟಿಮೇಟ್ಲಿ ಸಿದ್ದಬಸಪ್ಪ ಬಸಮ್ಮಂಗ್ ಮಕ್ಳಿರ್ಲಿಲ್ಲ, ಮಹಾದೇವಮ್ಮ ಮಕ್ಳಿದ್ರೆ ಅವ್ರು ಕೊಡ್ಲಿಲ್ವಾ? ಅವ್ರ ಮಕ್ಕಳನ್ನ ಪಾರ್ಟಿನೇ ಮಾಡಿಲ್ವಲ್ಲ ಅವರು. ಏನಾಯ್ತು? ಅದನ್ನೇ, ದಟ್ಸ್ ಎಕ್ಸಾಕ್ಟ್ಲಿ ದಿ ರೀಸನ್. ಅದಕ್ಕೆ ಭಾವನ್ ಮಗಳನ್ನ ಪ್ರೀತಿಯಿಂದ ನೋಡ್ಕೊಂಡು ಅವ್ರಿಗೆ ವಿಲ್ ಮಾಡಿದ್ದಾರೆ ಅಂತ. ಸೊ ದಿ ಓನ್ಲಿ ಪರ್ಸನ್ ನೌ ರಿಮೈನಿಂಗ್ ಕ್ಲೈಮ್ ಈಸ್ ಮಹಾದೇವಮ್ಮ. ಇಫ್ ಯು ಸ್ಯಾಟಿಸ್ಫೈ ಹರ್ ಬೈ ಪೇಯಿಂಗ್ ಸಮ್ ಕ್ಯಾಶುವಲ್ಟಿ, ಮ್ಯಾಟರ್ ಎಂಡ್ಸ್ ದೇರ್. ಬೇಕು ಅಂದ್ರೆ ಹೇಳಿ, ಒಂದ್ ಡೇಟಿಗೆ ಇಡ್ತೀನಿ ಕರ್ಸಿ. ಹಂಗಾರೆ ನಿಧಾನಕ್ಕಾಗ್ಲಿ ಬಿಡಿ, ಓಡ ಹೈ ಮೈದಾನ. ಇವತ್ತಲ್ಲ ನಾಳೆ ವಾಪಸ್ ಕೊಡ್ಬೇಕಾಗತ್ತೆ ನೀವು. ಇಲ್ಲ ಡಿಕ್ರಿ ಮಾಡ್ಬಿಡ್ಲಾ ಹರ್ ಹಾಫ್ ಶೇರ್ ಅಂತ? ಅಲ್ಲ ಡಿಕ್ರಿ ಮಾಡ್ಬಿಡ್ತೀನಿ ಬಿಡಿ. ಅಬ್ಸಲ್ಯೂಟ್ಲಿ ರಾಮಚಂದ್ರಪ್ಪ ಡಿಡ್ ನಾಟ್ ಹ್ಯಾವ್ ಎನಿ ರೈಟ್, ಟೈಟಲ್ ಆರ್ ಇಂಟ್ರೆಸ್ಟ್ ಟು ಎಲ್ನೆಟ್ ದಿ ಪ್ರಾಪರ್ಟಿ ಇನ್ ಫೇವರ್ ಆಫ್ D3, D4, D10, D8. Therefore, such alienations are held to be bad, and it will not bind the rights of the Mahadevamma. She can proceed and then obtain those properties from there. ಅಂತ ಬರ್ಕೊಂಬಿಡ್ಲಾ? ಮತ್ತೆ ಕರ್ಸಲ್ಲ ಅಂದ್ರೆ ಏನಪ್ಪ, ಕರೆಸ್ತೀನಿ ಅಂದ್ರೆ ಬರಲ್ಲ ಅಂತೀರಾ ನೀವು? ಡಿಕ್ರಿ ಮಾಡ್ತೀನಿ ಅಂದ್ರೆ ಡಿಕ್ಟೇಟ್ ಮಾಡ್ತೀನಿ ಜಜ್ಮೆಂಟ್. ಮತ್ತೆ ಯಾರು ಓನರ್ ಅಲ್ವೋ ಅವ್ರ ಹತ್ರ ಕೊಂಡ್ಕೊಂಡ್ಬಿಟ್ಟು ನೀವು ಆಮೇಲೆ ಗಲಾಟೆ ಮಾಡಿದ್ರೆ ಹೆಂಗಾಗುತ್ತೆ? You have purchased the property from a person who is not the owner of the property. ಸೆಟ್ ಅಸೈಡ್ ಮಾಡ್ಬಿಟ್ರೆ ಆಯ್ತು ಅಷ್ಟೇನೆ. ಅದನ್ನ ಟ್ರಯಲ್ ಕೋರ್ಟ್ನವ್ರು ನೋಡಿಲ್ಲ, ಮಾಡಿಲ್ಲ. When do you get your client? ಎಲ್ನೀಸ್ D10 ಕೊಡು, ಚೀಟಿ ಕೊಡು. ಅದಕ್ಕೆ ಇನ್ಯಾಕೆ ಇನ್ನೊಂದು 10 ವರ್ಷ ಇರ್ಬೇಕಿಲ್ಲಿ? You get D3, D10 and D8. When are you going to get? ಅದ್ ಅವ್ರ 3 ಜನನೇ ಆ 3 ಪ್ರಾಪರ್ಟಿ ಕೊಂಡ್ಕೊಂಡಿರೋದು as per exhibit P2. Alienated by Ramappa, Ramchandrappa, being the son of Ramappa, whereas the property has fallen to the share of his uncle, Siddbasappa. He had no right to alienate, especially when Basamma was alive. ಈಗಲೇ ಬರೀ ಅಂದ್ರೆ ಬರೀತೀನಿ. ಅವ್ 3 ಪ್ರಾಪರ್ಟಿಗೆ ಹೋಗುತ್ತೆ, ಇನ್ನು 2 ಪ್ರಾಪರ್ಟಿಗೆ ಇಲ್ಲ. 3 ಪ್ರಾಪರ್ಟಿಗೆ ಡಿಕ್ರಿ ಬರೀತೀನಿ. ಅವೆಲ್ಲ ಕಥೆನೇ ಕೇಳ್ಬೇಡಿ. ವೀಕ್ ಆಫ್ಟರ್ ನೆಕ್ಸ್ಟ್ ಡಿಸೆಂಬರ್ ರಜಾ. ಈಗ ಡಿಕ್ಟೇಷನ್ ತಗೊಳ್ಳಿ, ಬರೀ ಹಾರ್ಡ್ ಫೈನಲ್ ಬರ್ದ್ಬೇಡ ಬಿಡಿ. ಈಗ 3 ಎಲಿನೇಷನ್ ಬರಿತಾ ಇದೀನಿ ಜಜ್ಮೆಂಟ್. ನೀವು ಕರ್ತೀನಿ ಅಂದ್ರೆ ಉಂಟು ಮಧ್ಯಾಹ್ನಕ್ಕೆ. ಯಾಕೆ ಇವತ್ತು ಒಳ್ಳೆ ದಿನ ಅಲ್ವೇನು? ಫೋನ್ ಮಾಡಿದ್ರೆ ಬರ್ತಾರೆ, ಕೊಡ್ತೀರಾ 3 ಪ್ರಾಪರ್ಟಿ ದುಡ್ಡು ಅಂತ ಹೇಳಿದ್ರೆ ಮಹಾದೇವಮ್ಮಂಗೆ ಕೊಡ್ತೀನಿ ಅಂತಾರೆ. ಇಲ್ಲಾಂದ್ರೆ ಪ್ರಾಪರ್ಟಿ ಹೋಗುತ್ತೆ ಮಹಾದೇವಮ್ಮಂಗೆ ಪೂರ್ತಿ, ನೀವು ಮಾಡಿರೋದೆಲ್ಲ ಬೆಳೆ ಎಲ್ಲಾನು ಅವ್ರು ತಿನ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಮಧ್ಯಾಹ್ನ ಕೊಡ್ ಬರ್ತಾರೆ. ಬಿಲಿಯನ್ ಬೇಕಾಗಿಲ್ಲ, ನೀವು ರಾಮಚಂದ್ರಪ್ಪನ್ ಏಲಿನೇಷನ್ ಕಿತ್ತಾಕ್ತೀನಿ, ಆಮೇಲೆ ಏನ್ ಬೇಕಾದ್ರೆ ಮಾಡ್ಕೊಳ್ಳಿ. ರಾಮಚಂದ್ರಪ್ಪ ಇವ್ರು 3 ಜನಕ್ಕೆ ಮಾಡಿದಾರಲ್ಲ ಏಲಿನೇಷನ್, ಅದನ್ನ ಕಿತ್ತಾಕ್ತೀನಿ. ನೀವು ನಿಮ್ ಸೇಲ್ ಡಿಡೇ ವಾಯ್ಡು ಅಬಿನ್ಶಿಯೋ, ಬಿಕಾಸ್ ಈಸ್ ನಾಟ್ ದಿ ಓನರ್. ಓನರ್ ಅಲ್ದೆ ಅದನ್ನ ಮಾರೋದ್ ಹೆಂಗೆ? ನೀವು ನನಗೆ ವಿಧಾನಸೌಧ ಮಾರ್ದಂಗೆ ನಾನು ಅದನ್ನ ಕೊಂಡ್ಕೊಂಡಂಗೆ ಸಾಧ್ಯವಾ? ವಕೀಲ್ರೆ ಹೇಳಿ. ಮತ್ತೆ ಸುಮ್ನೆ ಅವೆಲ್ಲ ಕತೆ ಬೇಡ. ಅವ್ರಿಗೂ ಏನೋ ಇದೆ, ಕಷ್ಟ ಸುಖ ಇದೆ, ಏನೋ ಇದೆ. ಸ್ವಂತ ತಂಗಿ, ರಾಮಚಂದ್ರಪ್ಪನ್ ತಂಗಿ, ಗೊತ್ತಾಯ್ತಲ್ಲ? ರಾಮಚಂದ್ರಪ್ಪನ್ ತಂಗಿ ಅಂದ್ರೆ ಈಗ ಅವಳಿಗೂ ಒಂದು 70 ವರ್ಷ 60 ವರ್ಷ ಆಗಿರ್ಬೇಕು. ಇಟ್ಕೊಂಡು ಏನ್ ಮಾಡ್ತಾಳೆ? ಮಕ್ಕಳಿಗೆ ಏನಾದ್ರು ಕೊಟ್ಟೋಗ್ತಾಳೆ. ಅವ್ರ ಚಿಕ್ಕಮ್ಮ ಕೊಟ್ಟಿದ್ ಪ್ರಾಪರ್ಟಿ ಅವಳಿಗೆ ವಿಲ್ಲಲ್ಲಿ, ಅವ್ರ ಮಕ್ಕಳಿಗೆ ಬಿಟ್ಟು ಹೋಗ್ತಾಳೆ ಅಷ್ಟೇ. ಕೊಟ್ರೆ ಏನಾದ್ರು ಉಂಟು? ಎಲ್ಲಿದೆ ಇದು? ರಾಮಗೊಂಡನಹಳ್ಳಿ ಅಂದ್ರ ಮತ್ತೆ ಎಲ್ಲ ಒಳ್ಳೆ ಚೆನ್ನಾಗಿ ಭತ್ತ ಬೆಳೆಯೋ ಜಾಗ ಇದು. ಮತ್ತೆ 6 ಎಕರೆ 8 ಎಕರೆ ಎಲ್ಲ ಇದೆ ನೋಡಿ. ಇಫ್ ಯು ವಾಂಟ್ ಟು ಡೂ ಇಟ್, ಯು ಡೂ ಇಟ್. ಟೇರ್ ಸಮಥಿಂಗ್ ಅಂಡ್ ಗೆಟ್ ರಿಡ್ ಆಫ್ ದಿಸ್. ಮೇಕ್ ಯುವರ್ ಸೆಲ್ಫ್ ಪರ್ಫೆಕ್ಟ್. ಒಂದು ಜಾಯಿಂಟ್ ಮೆಮೊ ಹಾಕಿದ್ರೆ ಮುಗ್ದೋಯ್ತು. ಈರಿನ ಆಫ್ಟರ್ ಯಾರು ಕೇಳೋದಿಲ್ಲ. 12 ಐಟಮ್ಗೆ ಏಲ್ನೀಸ್ ಯಾರಾದವ್ರು ಗೊತ್ತಿಲ್ಲ, ಅವ್ರೇನು ಇವ್ರು ಬಂದಿಲ್ಲ. ಅವ್ರು
ಸೊ ಅದೇನೋ ಸಿದ್ಬಸಪ್ಪ ತಗೊಂಡಿದ್ದು ಏನೋ ಗೊತ್ತಿಲ್ಲ. ವಿ ಡೋಂಟ್ ನೋ. ದೀಸ್ 3 ಅಂತೂ ಹೋಗುತ್ತೆ. ಶಿ is satisfied with whatever that is available. ಒಂದೊಂದು ಎಕರೆಗೆ ಈಗ ಅಲ್ಲಿ 30 ಲಕ್ಷ 40 ಲಕ್ಷ 50 ಲಕ್ಷ ಇದೆ. ಒಳಗಡೆ ಇತ್ತು ಅಂದ್ರೆ 20 ಲಕ್ಷ ಇದೆ. 20 ಲಕ್ಷ ಇದೆ. 20 ಲಕ್ಷ ಇಲ್ದಲ್ನೇ ಇವತ್ತು 1 ಎಕರೆ ಜಾಗ ದಾವಣಗೆರೆನಲ್ಲಿ ಎಲ್ಲೂ ಸಿಗುದಿಲ್ಲ. ಬರ್ಕೊಳ್ಳಿ, ಹಾಡ್ ಆ ಹುಡುಗನ ಹೆಸರು ಬರ್ಕೊಳ್ಳಿ. ಹಾಡ್ ಶ್ರೀ ಸೋನ್ಸೋ ಫಾರ್ ಅಪಲೆಂಟ್ ಆನ್ ಬಿಹಾಫ್ ಆಫ್ ವಿರೂಪಾಕ್ಷಯ್ಯ. ವಾಟ್ಸ್ ಯುವರ್ ನೇಮ್? ರಾಜೇಂದ್ರ ಎಸ್ ಫಾರ್ ಎಸ್ ವಿ ಪ್ರಕಾಶ್. ಎಲ್ಲಿ ಅವ್ರ ಮೂಲಿಮನಿ? ವೇರ್ ಇಸ್ ಮಿಸ್ಟರ್ ಉಮೇಶ್ ಮೂಲಿಮನಿ? ಅವರೆಲ್ಲ ಬರ್ತಾ ಇಲ್ವಲ್ಲ ಈಗ ಎಸ್ ವಿ ಪ್ರಕಾಶ್ ಪರವಾಗಿ? ಅವ್ರೊಬ್ರು ಬರ್ತಿದ್ರಲ್ರಿ ಉಮೇಶ್ ಮೂಲಿಮನಿ ಅಂತ, ಎಲ್ಲಿ ಅವರು? ಇದರ್ ತಾನೆ, ಅವ್ರಿಗೆ ಹೇಳಿ ಮತ್ತೆ ಸೆಟ್ಲ್ ಆಗತ್ತೆ ಮ್ಯಾಟ್ರು, ಆಯ್ತಾ? Admittedly, the properties belong to one Gaudra Sanna Mahadevappa, Costa. He had 2 sons by name Ramappa and Sidbasappa, Costa. Sidbasappa was married to Basamma, Costa. After the death of Gaudra Sanna Mahadevappa, a registered partition deed was executed between Ramappa and Sidbasappa. As per the said registered partition on 27/12/1974, marked at Exhibit P2, Costa. As per the Exhibit P2, property bearing server number 80/1, 57/2, 21/6, and 2 other properties had fallen to the share of Sri Sidbasappa, Costa. Among them, properties bearing number 80/1, 57/2, and 21/6 are the subject matter of the suit in OS number so and so. OS number, I am dictating the judgment if you don't want. 324 of 2000. All right, markoli. Subject matter of so and so, OS number 324 of 2009. Costa. After hearing for some time, counsel for contesting response 6, short accommodation till 112. Released this on 1/12/2023. ಕರ್ಸ್ ಕೊಟ್ರೆ ಉಂಟು, ಇಲ್ಲದ್ರೆ ನಾನು ಆರ್ಡರ್ ಅದನ್ನ ಸೆಟಿಸೈಡ್ ಮಾಡ್ತೀನಿ. ಸೂಟ್ ಡಿಕ್ರೀಡ್ ಇನ್ ಪಾರ್ಟ್ ಇನ್ ರೆಸ್ಪೆಕ್ಟ್ ಆಫ್ ನಿಮ್ ಕ್ಲೈಂಟ್ ನ ಕರ್ಸಿ. ಪಾರ್ಟೀಸ್ ಆರ್ ಡೈರೆಕ್ಟೆಡ್ ಟು ಬಿ ಪ್ರೆಸೆಂಟ್ ಟು ಫೈಂಡ್ ಔಟ್ ದಿ ಫೀಸಿಬಿಲಿಟಿ ಆಫ್ ದಿ ಅಮಿಕಬಲ್ ಸೆಟಲ್ಮೆಂಟ್. ಯು ಪೇ ಹರ್ ಅಂಡ್ ಗೆಟ್ ರಿಡ್ ಆಫ್.